ಅಂದು ಕಾಸ್ಟಿಂಗ್ ಕೌಚ್ ಕಮಟು, ಇಂದು ಮೀ ಟೂ ಅಸಹನೀಯ ಘಾಟು. ಅಭಿಯಾನದಿಂದ ಕಳಚಿ ಬಿತ್ತು ದೊಡ್ಡ ದೊಡ್ಡವರ ಮುಖವಾಡ. ಕೇಂದ್ರ ಸಚಿವರ ತಲೆದಂಡ, ಕರ್ನಾಟಕದಲ್ಲೂ ಬಿರುಗಾಳಿ. ಇದೇ ಈ ಹೊತ್ತಿನ ವಿಶೇಷ. ಮೀ ಟೂ ಆಧುನಿಕ ಮಹಾಭಾರತ. ನಾನ್ ಶರ್ಮಿತಾ ಶೆಟ್ಟಿ. ಅವತ್ತು ಕಾಸ್ಟಿಂಗ್ ಕೌಚ್ ಅನ್ನೋ ಭೂತ ಇಡೀ ಸಿನಿಮಾ ಲೋಕವನ್ನೇ ಬೆಚ್ಚಿ ಬೀಳಿಸಿತ್ತು. ಆದ್ರೀಗ ಅದಕ್ಕಿಂತಲೂ ಭಯಾನಕವಾದ ಬಿರುಗಾಳಿ ಎದ್ದಿದೆ. ಅದು ಸಿನಿಲೋಕದ ದಿಗ್ಗಜರನ್ನು ಕುಟುಕ್ತಾ ಇದೆ, ರಾಜಕೀಯ ಲೋಕವನ್ನು ಗಡಗಡ ಅನ್ನಿಸ್ತಾ ಇದೆ, ಕ್ರಿಕೆಟಿಗರನ್ನು ರನ್ಔಟ್ ಮಾಡ್ತಾ ಇದೆ. ಅಷ್ಟಕ್ಕೂ ಆ ಬಿರುಗಾಳಿ ಯಾವ್ದು ಗೊತ್ತಾ? ಮೀ ಟೂ. ಮೀ ಟೂ ಸೃಷ್ಟಿ ಮಾಡ್ತಾ ಇರೋ ಸಂಚಲನಕ್ಕೆ ದೊಡ್ಡ ದೊಡ್ಡವರ ಮುಖವಾಡವೇ ಕಳಚಿ ಬೀಳ್ತಾ ಇದೆ. ಅಮಿತಾಬ್ ಬಚ್ಚನ್, ನಾನಾ ಪಾಟೇಕರ್, ಅಷ್ಟೇ ಯಾಕೆ, ಕನ್ನಡದ ಗಾಯಕ ರಘು ದೀಕ್ಷಿತ್ ಎಲ್ಲರನ್ನೂ ಮೀಟು ಕುಟುಕಿದೆ. ಇಷ್ಟೇ ಅಲ್ಲ, ಮೋದಿ ಸರ್ಕಾರವನ್ನು ನಡುಗಿಸ್ತಾ ಇದೆ. ಕೇಂದ್ರ ಸಚಿವರ ತಲೆದಂಡ ಪಡೆದಿದೆ. ಅಷ್ಟಕ್ಕೂ ಏನಿದು ಮೀಟು? ಈ ಮೀಟು ಅಭಿಯಾನ ಶುರುವಾಗಿದ್ದೆಲ್ಲಿ? ಮೀಟು ಅಭಿಯಾನದಿಂದ ಯಾರ್ಯಾರ ಮುಖವಾಡ ಕಳಚಿ ಬೀಳ್ತಾ ಇದೆ ಗೊತ್ತಾ? ಸಿನಿಮಾ ಅಂದ್ರೆ ಗ್ಲಾಮರಸ್ ಲೋಕ. ಇಲ್ಲಿ ಬಣ್ಣ ಬಣ್ಣದ ಕನಸುಗಳಿವೆ, ಕಥೆಗಳಿವೆ. ಆದ್ರೆ ನೋಡೋದಕ್ಕೆ ಮಾತ್ರ ಇಲ್ಲಿ ಬಣ್ಣ ಇರುತ್ತೆ. ಆದ್ರೆ ಈ ಬಣ್ಣದ ಒಳಹೊಕ್ಕು ನೋಡಿದ್ರೆ ಕರಾಳ ಅಧ್ಯಾಯ ಓಪನ್ ಆಗುತ್ತೆ. ಆ ಕರಾಳ ಅಧ್ಯಾಯ ಎಷ್ಟು ಭೀಕರವಾಗಿರುತ್ತೆ ಅಂದ್ರೆ ನೀವೆಲ್ಲ ಕಣ್ಣೀರ್ ಹಾಕ್ತೀರಾ. ಯಾಕೆಂದ್ರೆ ಬಣ್ಣದ ಬದುಕು ನೀವ್ ಅಂದ್ಕೊಂಡಷ್ಟು ಸುಂದರವಾಗಿಲ್ಲ. ಸಿನಿಮಾ ಅಂದಾಕ್ಷಣ ಬಣ್ಣದ ಹಿಂದಿನ ಕಥೆಗಳು ನೆನಪಾಗ್ಬಿಡುತ್ತವೆ. ಅದರಲ್ಲೂ ಕಾಸ್ಟಿಂಗ್ ಕೌಚ್ ಅನ್ನೋದು ಎಲ್ಲರನ್ನೂ ದಂಗಾಗಿಸುವಂತೆ ಮಾಡ್ತಿದೆ. ಅದೆಷ್ಟೋ ನಟಿಯರು ಕಾಸ್ಟಿಂಗ್ ಕೌಚ್ ಬೇಡ ಭೂತಕ್ಕೆ ಸಿಕ್ಕಿ ನಲ್ಗಿದವರಿದ್ದಾರೆ. ಅದರ ವಿರುದ್ಧ ಸೆಟೆದು ನಿಂತವರು ಇದ್ದಾರೆ. ಆದ್ರೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿದ್ದು, ಕಾಸ್ಟಿಂಗ್ ಕೌಚ್ಗಿಂತ ದೊಡ್ಡ ಮಟ್ಟದಲ್ಲಿ ಪ್ರಭಾವಿಗಳ ಮುಖ ಕಳಚಿ ಬೀಳುವಂತೆ ಮಾಡಿದ್ದು ಮೀ ಟೂ ಅಭಿಯಾನ. ಮೀ ಟೂ ಯಾರ ಬಳಿಯಲ್ಲಿ ಕೇಳಿ ಮೀ ಟೂ ಅನ್ನೋ ಪದಾನೇ ಕೇಳಿಸುತ್ತೆ. ಯಾಕೆಂದ್ರೆ ಮೀ ಟೂ ಅನ್ನೋದೇ ದೊಡ್ಡ ದೊಡ್ಡ ನಟರ ಕರಾಳ ಮುಖವನ್ನ ಬಿಚ್ಚಿಟ್ಟಿದೆ. ಬಣ್ಣ ಹಚ್ಚಿ ನಟಿಸುತ್ತಿದ್ದವರ ಅಸಲಿ ಬಣ್ಣವನ್ನೇ ಬಿಚ್ಚಿಟ್ಟಿದೆ. ಸಮಾಜದ ಗಣ್ಯಾತಿ ಗಣ್ಯರ ವ್ಯಕ್ತಿಗಳ ಮುಖವಾಡವನ್ನೇ ಕಳಚಿ ಬಿಟ್ಟಿದೆ. ಹೀಗೆ ಮೀ ಟೂ ಸುನಾಮಿಗೆ ಕಳಚಿ ಬಿದ್ದಿದ್ದು ಯಾರ್ಯಾರ ಮುಖವಾಡ ಗೊತ್ತಾ? ಅದನ್ನ ನೀವೇ ನೋಡಿ. ಎಸ್, ಇಲ್ಲಿ ಕಾಣ್ತಾ ಇರೋರೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ, ಸಿನಿಮಾ ಲೋಕದಲ್ಲಿ ಮಿಂಚಿದವ್ರೆ, ಸಮಾಜದಲ್ಲಿ ಗಣ್ಯಾತಿ ಗಣ್ಯರು ಅಂತ ಕರೆಸ್ಕೊಂಡವ್ರೆ. ಆದ್ರೆ ಇವರೆಲ್ಲರ ಮುಖವಾಡ ಈಗ ಕಳಚಿ ಬಿದ್ದಿದೆ. ತಮ್ಮ ಜೊತೆಗಿದ್ದ ಮಹಿಳೆಯರ ಜೊತೆ ಇವರೆಲ್ಲ ಹೇಗೆ ನಡ್ಕೊಳ್ತಾ ಇದ್ರು, ಯಾವ ತರ ಬಿಹೇವ್ ಮಾಡ್ತಾ ಇದ್ರು ಅನ್ನೋದನ್ನ ಮೀ ಟೂ ಅಭಿಯಾನ ಬಿಚ್ಚಿಟ್ಟಿದೆ. ಮೀ ಟೂ ಅಭಿಯಾನದ ಅಬ್ಬರಕ್ಕೆ ಬಾಲಿವುಡ್ ಲೋಕವೇ ಗಾಢ ಅಂತಿದೆ. ಕ್ರಿಕೆಟ್ ಲೋಕವು ನಲುಗಿಬಿಟ್ಟಿದೆ. ರಾಜಕೀಯ ಲೋಕದಲ್ಲೂ ಬಿರುಗಾಳಿ ಎದ್ದಿದೆ. ಕೇಂದ್ರ ಸಚಿವರ ತಲೆದಂಡವೂ ಆಗಿದೆ. ಹೀಗೆ ಒಬ್ಬೊಬ್ಬರ ಮುಖವಾಡವನ್ನ ಬಯಲು ಮಾಡ್ತಾ ಇರೋ ಈ ಮೀ ಟೂ ಬಾಂಬ್ ಸ್ಫೋಟಗೊಂಡಿದ್ದಾದ್ರೂ ಎಲ್ಲಿ ಗೊತ್ತಾ? ಯಾರಿದನ್ನ ಮೊದಲು ಶುರು ಮಾಡಿದ್ರು ಗೊತ್ತಾ? ಅದು ಬಾಲಿವುಡ್ನ ಖ್ಯಾತ ನಟಿ ತನುಶ್ರೀ ದತ್ತಾ. ತನುಶ್ರೀ ದತ್ತಾ ಮೀ ಟೂ ಅಂತಿದ್ದ ಹಾಗೆ ಸೃಷ್ಟಿಯಾಯ್ತು ಸಂಚಲನ. ನಾನಾ ಪಾಟೇಕರ್ ವಿವೇಕ್ ಅಗ್ನಿಹೋತ್ರಿಗೆ ತಂದಿಟ್ಟಳು ಟೆನ್ಷನ್. ತನುಶ್ರೀ ದತ್ತಾ ಬಾಲಿವುಡ್ನ ಖ್ಯಾತ ನಟಿ. ಮೀ ಟೂ ಅಭಿಯಾನಕ್ಕೆ ಮೊದಲು ಚಾಲನೆ ಕೊಟ್ಟಿದ್ದೇ ಈ ನಟಿಮಣಿ. ಈಕೆ ಆರಂಭಿಸಿದ ಮೀ ಟೂ ಸಂಚಲನ ಈಗ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ದೊಡ್ಡ ದೊಡ್ಡವರ ಮುಖವಾಡವನ್ನೇ ಕಳಚಿ ಬೀಳುವಂತೆ ಮಾಡ್ತಿದೆ. ಕೆಲ ದಿನಗಳ ಕಾಲ
ವಿದೇಶದಲ್ಲಿ ನೆಲೆಸಿದ್ದ ಬಾಲಿವುಡ್ ನಟಿ ತನುಶ್ರೀ ದತ್ತಾ ಭಾರತಕ್ಕೆ ಬರ್ತಿದ್ದ ಹಾಗೆ ಬಾಂಬ್ ಒಂದನ್ನ ಸಿಡಿಸಿದ್ರು. ಬಾಲಿವುಡ್ನ ಹಿರಿಯ ನಟ ನಾನಾ ಪಾಟೇಕರ್ 10 ವರ್ಷಗಳ ಹಿಂದೆ ಸಿನಿಮಾ ಚಿತ್ರೀಕರಣ ಸಂದರ್ಭದಲ್ಲಿ ನನ್ನ ದೇಹವನ್ನ ಅಸಹಜವಾಗಿ ಸ್ಪರ್ಶಿಸುವ ಮೂಲಕ ಮತ್ತು ತನ್ನನ್ನ ಗಟ್ಟಿಯಾಗಿ ಅಪ್ಪಿಕೊಳ್ಳುವ ಮೂಲಕ ಮುಜುಗರ ಉಂಟು ಮಾಡಿದ್ರು ಅಂತ ಆರೋಪ ಹೊರಿಸಿದ್ರು. ಅದರ ಜೊತೆಗೆ ಸಿನಿಮಾ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಸಿನಿಮಾ ಚಿತ್ರೀಕರಣದ ವೇಳೆ ನನ್ನನ್ನ ಅನಾವಶ್ಯಕವಾಗಿ ಬಟ್ಟೆ ಬಿಚ್ಚಿ ನಿಲ್ಲಲು ಹೇಳಿದ್ರು ಅಂತ ಬಾಂಬ್ ಸಿಡಿಸಿದ್ರು. ಈಕೆ ಸಿಡಿಸಿದ ಬಾಂಬ್ಗೆ ಇಡೀ ಬಾಲಿವುಡ್ ಲೋಕವೇ ತಲ್ಲಣಗೊಂಡಿತ್ತು. ಮೀಟು ಹ್ಯಾಶ್ಟ್ಯಾಗ್ಗೆ ಅಧಿಕೃತ ಚಾಲನೆ ಕೊಟ್ಟಿದ್ದು ತನುಶ್ರೀ. ಬಾಲಿವುಡ್ ನಟಿ ತನುಶ್ರೀ ದತ್ತಾ ಮೀಟು ಬಾಂಬ್ ಸಿಡಿಸುತ್ತಿದ್ದ ಹಾಗೆ ಒಂದಿಷ್ಟು ಸೆಲೆಬ್ರಿಟಿಗಳು ಬೆಚ್ಚಿ ಬಿದ್ದಿದ್ರು. ಮತ್ತೊಂದಿಷ್ಟು ಜನರು ತನುಶ್ರೀ ದತ್ತಾಳ ಧೈರ್ಯವನ್ನ ಮೆಚ್ಚಿ ಅವಳ ಕೂಗಿಗೆ ದನಿಯಾಗುವ ಧೈರ್ಯ ತುಂಬಿದ್ರು. ಈ ಮೂಲಕ ತನುಶ್ರೀ ದತ್ತಾ ಭಾರತದಲ್ಲಿ ಮೀಟು ಅಭಿಯಾನಕ್ಕೆ ಅಧಿಕೃತ ಚಾಲನೆ ಕೊಟ್ಬಿಟ್ಲು. ಮೀಟು ಅಭಿಯಾನದ ಬಿಸಿ ಜಾಸ್ತಿ ಆಗ್ತಿದ್ದ ಹಾಗೆ ನಾನಾ ಪಾಟೇಕರ್ ಮೇಲೆ ಎಫ್ಐಆರ್ ಕೂಡ ದಾಖಲಾಯಿತು. ಇವೆಲ್ಲವೂ ನಡೀತಿದ್ದ ಹಾಗೆ ಈ ಹಿಂದೆ ತನುಶ್ರೀ ದತ್ತಾಳ ಕಾರ್ ಮೇಲೆ 2008ರಲ್ಲಿ ನಡೆದಿದ್ದ ಅಟ್ಯಾಕ್ ಒಂದರ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಬಯಲಾದವು ಮುಖವಾಡದ ಹಿಂದಿನ ಅಸಲಿ ಮುಖಗಳು. ಎಸ್, ತನುಶ್ರೀ ದತ್ತಾ ಮೀಟು ಅಭಿಯಾನದ ಧ್ವನಿ ಎತ್ತಾ ಇದ್ದ ಹಾಗೆ ಒಂದಿಷ್ಟು ಸೆಲೆಬ್ರಿಟಿಗಳ ಹೆಸರುಗಳು ಕೂಡ ಮೀಟು ಹ್ಯಾಶ್ಟ್ಯಾಗ್ಗೆ ಅಂಟಿಕೊಂಡ್ವು. ಅವರಲ್ಲಿ ಬಾಲಿವುಡ್ನ ಹಿರಿತೆರೆ ಮತ್ತು ಕಿರಿತೆರೆಯ ನಟ ಅಲೋಕ್ ನಾಥ್. ಬರೀ ಅಲೋಕ್ ನಾಥ್ ಒಬ್ರೇ ಅಲ್ಲ, ಫಿಲ್ಮ್ ಮೇಕರ್ ಸಾಜಿದ್ ಖಾನ್ ಕೂಡ ಮೀಟು ಬಿರುಗಾಳಿಯಲ್ಲಿ ತಗಲಾಕೊಂಡ್ರು. ನಿರ್ಮಾಪಕನ ಅಸಲಿ ಮುಖವಾಡ ಹೊರಬಿದ್ದಿತ್ತು. ಇಷ್ಟೇ ಅಲ್ಲ, ಮೀಟು ಅಭಿಯಾನಕ್ಕೆ ತತ್ತರಿಸಿದ ಮತ್ತೊಬ್ಬ ವ್ಯಕ್ತಿ ಅಂದ್ರೆ ಅದು ಖ್ಯಾತ ಗಾಯಕ ಕೈಲಾಶ್ ಖೇರ್. ಎಸ್, ಕೈಲಾಶ್ ಖೇರ್ ಭಾರತದ ದಿ ಬೆಸ್ಟ್ ಸಿಂಗರ್. ಹಾಡುಗಳಲ್ಲೇ ಮೋಡಿ ಮಾಡೋ ಈ ಗಾಯಕನ ಮತ್ತೊಂದು ಮುಖವಾಡ ಮೀಟು ಅಭಿಯಾನದಲ್ಲಿ ಕಳಚಿ ಬಿದ್ದಿತ್ತು. ಇವರ ಜೊತೆಗೆ ಖ್ಯಾತ ನಿರ್ಮಾಪಕ ವಿಕಾಸ್ ಬಾಹ್ ಅಸಲಿ ಬಣ್ಣನು ಕೂಡ ಬಿಚ್ಚಿಕೊಂಡಿತ್ತು. ಮೀಟು ಸುಳಿಯಲ್ಲಿ ಸಿಕ್ಕ ಬಾಲಿವುಡ್ ಬಿಗ್ ಬಿ ಅಮಿತಾಬ್. ಇನ್ನು ಬಾಲಿವುಡ್ನ ಹಿರಿಯ ನಟ ಅಮಿತಾಬ್ ಬಚ್ಚನ್ ಕೂಡ ಮೀಟು ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಾರ್ಮಲ್ ಆಗಿ ಅಮಿತಾಬ್ ಅಂದ್ರೆ ಬಾಲಿವುಡ್ ಕಂಡಂತ ಶ್ರೇಷ್ಠ ನಟ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಈ ಶ್ರೇಷ್ಠ ನಟನಿಗೂ ಮೀಟು ಬಿರುಗಾಳಿಯ ಬಿಸಿ ತಟ್ಟಿದೆ. ಅಮಿತಾಬ್ ವೃತ್ತಿ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯೂ ಕೂಡ ಇರಲಿಲ್ಲ. ಆದ್ರೀಗ ಬಾಲಿವುಡ್ನ ಕೇಶ ವಿನ್ಯಾಸಕಿಯೊಬ್ಳು ಅಮಿತಾಬ್ ರನ್ನ ಕುಟ್ಕಿದ್ದಾಳೆ. ಮೀಟು ಬೆಂಬಲದ ಟ್ವೀಟ್ ಒಂದಕ್ಕೆ ಪ್ರತ್ಯುತ್ತರವಾಗಿ ಟ್ವೀಟ್ ಮಾಡಿದ್ದಾಳೆ. ಆ ಟ್ವೀಟ್ ನಲ್ಲಿ, ನೀವು ಪಿಂಕ್ ಸಿನಿಮಾದಲ್ಲಿ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ ಕಾಣಿಸಿಕೊಂಡಿದ್ದು ನೋಡಿದ್ದೇನೆ. ನಿಮ್ಮ ಅಸಲಿ ಮುಖ ಸದ್ಯದಲ್ಲೇ ಬಯಲಾಗಲಿದೆ ಅಂತ ಟ್ವೀಟ್ ಮಾಡೋ ಮೂಲಕ ಬಾಲಿವುಡ್ ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದ್ದಾಳೆ. ಕನ್ನಡದಲ್ಲೂ ಬಿರುಗಾಳಿ ಎಬ್ಬಿಸ್ತಾ ಇದೆ ಮೀಟು ಅಭಿಯಾನ. ಎಸ್, ಬಾಲಿವುಡ್ ನಂತರ ಇದೀಗ ಮೀಟು ಅಭಿಯಾನದ ಬಿರುಗಾಳಿ ನೇರ ಕರ್ನಾಟಕದತ್ತ ಬೀಸ್ತಾ ಇದೆ. ಖ್ಯಾತ ಗಾಯಕ, ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದ್ದು ಸ್ಯಾಂಡಲ್ವುಡ್ ನಲ್ಲಿ ಮತ್ತಷ್ಟು ಸಂಚಲನ ಮೂಡಿಸುತ್ತಿದೆ. ತಮಿಳಿನ ಖ್ಯಾತ ಗೀತ ರಚನೆಕಾರ ಹಾಗೂ ಲೇಖಕರಾದ ವೈರಮುತ್ತು ಮೇಲೆ ಆರೋಪ ಹೊರಿಸಿ ಟ್ವೀಟ್ ಮಾಡಿದ್ದ ಗಾಯಕಿ ಚಿನ್ಮಯಿ ಶ್ರೀಪಾದ ಅವರು ಟ್ವಿಟರ್ನಲ್ಲಿ 2 ಪತ್ರಗಳ ಫೋಟೋ ಅಪ್ಲೋಡ್ ಮಾಡೋ ಮೂಲಕ ಇವು ತಮಗೆ ಬಂದ ರಘು ದೀಕ್ಷಿತ್ ಮೇಲಿನ ಲೈಂಗಿಕ ಕಿರುಕುಳ ಕುರಿತ ಪತ್ರಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಪತ್ರಗಳಲ್ಲಿ ರಘು ದೀಕ್ಷಿತ್ ಇಬ್ಬರು ಗಾಯಕಿಯರ ಜೊತೆಗೆ ಅಸಹಜವಾಗಿ ನಡೆದುಕೊಂಡಿರೋ ಬಗ್ಗೆ ಉಲ್ಲೇಖವೂ ಇದೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ರಘು ದೀಕ್ಷಿತ್ ಆರೋಪವನ್ನ ಅಲ್ಲಗಳೆದಿದ್ದಾರೆ.
ಮಟ್ಟದ ಕ್ರಾಂತಿ ಹುಟ್ಟುಹಾಕುತ್ತಾ? ನಾನಾ ಪಟೇಕರ್ರಿಂದ ಕೇಂದ್ರ ಸಚಿವರವರೆಗೆ, ಬಾಲಿವುಡ್ನಿಂದ ಸೌತ್ ಸಿನಿಮಾ ಇಂಡಸ್ಟ್ರಿಯವರೆಗೆ ದೊಡ್ಡ ಮಟ್ಟದ ಚರ್ಚೆ ಹುಟ್ಟುಹಾಕಿರೋ ಮೀಟೂ ಅಭಿಯಾನ ಇನ್ನು ಯಾರ್ಯಾರ ಮುಖವಾಡಗಳನ್ನ ಬಯಲು ಮಾಡಲಿದೆಯೋ ಅನ್ನೋ ಆತಂಕ ಸೆಲೆಬ್ರಿಟಿಗಳಲ್ಲಿ ಶುರುವಾಗಿದ್ರೆ, ಸೆಲೆಬ್ರಿಟಿಗಳ ಅಸಲಿ ಮುಖ ಎಂಥದ್ದು ಅನ್ನೋದನ್ನ ಅರಿಯೋದಕ್ಕೆ ಅವರ ಅಭಿಮಾನಿಗಳು ಕಾತುರರಾಗಿದ್ದಾರೆ. ಇನ್ನು ಸಿನಿಮಾ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಮಾಧ್ಯಮ ವಲಯ ಹಾಗೂ ಖಾಸಗಿ ವಲಯಗಳಲ್ಲೂ ಕೂಡ ಮೀಟೂ ಸೌಂಡ್ ಮಾಡ್ತಾ ಇರೋದ್ರಿಂದ ಈ ಅಭಿಯಾನ ಸದ್ಯಕ್ಕೆ ಸಮಾಪ್ತಿಯಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಸೆಲೆಬ್ರಿಟಿಗಳ ಹೆಸರು ಮೀಟೂ ಅಭಿಯಾನದ ಜೊತೆಗೆ ತಳಕು ಹಾಕಿಕೊಂಡ್ರೆ ಅದರಲ್ಲಿ ಅಚ್ಚರಿ ಪಡುವಂಥದ್ದೇನೂ ಇರೋಲ್ಲ. ಮೀಟೂ ಅಭಿಯಾನ ಶುರುವಾಗಿದ್ದು ಇತ್ತೀಚೆಗಷ್ಟೇ ಅಂತ ನೀವು ಅಂದ್ಕೊಂಡಿರಬಹುದು. ಭಾರತದ ಪಾಲಿಗಷ್ಟೇ ಮೀಟೂ ಅಭಿಯಾನ ಹೊಸ ಕ್ರಾಂತಿಯಂತೆ ಕಾಣ್ತಾ ಇದೆ. ಆದ್ರೆ ವಿದೇಶಗಳಲ್ಲಿ 10 ವರ್ಷಗಳ ಹಿಂದೆಯೇ ಮಹಿಳೆಯೊಬ್ಬಳು ಈ ಕ್ರಾಂತಿಗೆ ಮುನ್ನುಡಿ ಬರೆದಿದ್ರು. ಅದೀಗ ದೊಡ್ಡ ಮಟ್ಟದ ಅಭಿಯಾನವಾಗಿ ಬೆಳೆದು ಬಿಟ್ಟಿದೆ. ಇಡೀ ವಿಶ್ವದಾದ್ಯಂತ ಹಬ್ಬಿದೆ. ದೊಡ್ಡವರ ಮುಖವಾಡವನ್ನೇ ಕಳಚಿ ಬೀಳಿಸ್ತಾ ಇದೆ. 2007ರಲ್ಲೇ ಹುಟ್ಟುಕೊಂಡಿತ್ತು ಮೀಟೂ ಅಭಿಯಾನ. ಎಸ್, ಮೀಟೂ ಅಭಿಯಾನ ಭಾರತದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಯನ್ನೇ ಹುಟ್ಟಾಕ್ತಿದೆ. ಘಟಾನುಘಟಿಗಳ ಅಸಲಿ ಬಣ್ಣವನ್ನ ಕಳಿಸ್ತಾ ಇದೆ. ಆದ್ರೆ ಈ ಮೀಟೂ ಅಭಿಯಾನ ಶುರುವಾಗಿದ್ದು ಈಗಲ್ಲ. ಇದು ಶುರುವಾಗಿದ್ದು ಬರೋಬ್ಬರಿ 11 ವರ್ಷಗಳ ಹಿಂದೆ, ಅಂದ್ರೆ 2007ರಲ್ಲಿ. ಮೀಟೂ ಕ್ರಾಂತಿಗೆ ಮುನ್ನುಡಿ ಬರೆದಿದ್ದು ತರನಾ ಬುರ್ಕೆ. ಎಸ್, ಇಲ್ಲಿ ಕಾಣಿಸ್ತಿದಾರಲ್ಲ, ಈಕೆನೆ ಮೀಟೂ ಅನ್ನೋ ಮಹಾಕ್ರಾಂತಿಗೆ ಮುನ್ನುಡಿ ಬರೆದ ಹೋರಾಟಗಾರ್ತಿ. ಈಕೆ ಹೆಸರು ತರನಾ ಬುರ್ಕೆ ಅಂತ. ಅದು 2007ರ ಸಮಯ. ಕಪ್ಪು ಜನಾಂಗಕ್ಕೆ ಸೇರಿದ ತರಾನಾ ಬುರ್ಕೆ ಮೀಟೂ ಅಭಿಯಾನವನ್ನು ಶುರು ಮಾಡಿದ್ರು. ಆದ್ರೆ ಆಗ ಅದು ಹೆಚ್ಚು ಸದ್ದು ಮಾಡಲಿಲ್ಲ. ಯಾರೊಬ್ಬರು ಈಕೆಯ ಕೂಗಿಗೆ ದನಿಯಾಗ್ಲಿಲ್ಲ. ಈಕೆಯ ಅಭಿಯಾನದ ಬಗ್ಗೆ ಚರ್ಚೆಗಳು ನಡೆದವಾದ್ರೂ ಯಾರೊಬ್ಬರು ಈಕೆಯ ಬೆನ್ನಿಗೆ ನಿಲ್ಲಿಲ್ಲ. ಇದೇ ಕಾರಣಕ್ಕೆ 2007ರಲ್ಲಿ ಆರಂಭವಾದ ಮೀಟೂ ಅಭಿಯಾನ ಕ್ರಾಂತಿ ಮಾಡಲಿಲ್ಲ. 2017ರಲ್ಲಿ ಮತ್ತೆ ಮೀಟೂ ಅಂದಿತ್ತು ಅಮೆರಿಕ. 2007ರಲ್ಲಿ ಆರಂಭವಾದ ಮೀಟೂ ಅಭಿಯಾನ ಕ್ರಾಂತಿ ರೂಪ ಪಡೆದುಕೊಳ್ಳಲಿಲ್ಲ. ಹಾಗಂತ ಅದು ಅಲ್ಲಿಗೆ ನಿಲ್ಲಿಲ್ಲ. ಮತ್ತೆ ಅದು ಭುಗಿಲೆದ್ದಿದ್ದು 2017ರಲ್ಲಿ ಜಗತ್ತಿನ ದೊಡ್ಡಣ್ಣ ಅನ್ನಿಸ್ಕೊಂಡಿರೋ ಅಮೆರಿಕಾದಲ್ಲಿ. ಕಳೆದ ವರ್ಷ ಅಂದ್ರೆ 2017ರಲ್ಲಿ ಅಮೆರಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸದೊಂದು ಕ್ರಾಂತಿಗೆ ವೇದಿಕೆ ಕಟ್ಟಿಕೊಟ್ಟಿತ್ತು. ಮೀಟೂ ಹೆಸರಿನಲ್ಲಿ ಅಮೆರಿಕದ ಮಹಿಳೆಯರು ತಮ್ಮ ಮೇಲಾಗ್ತಿರುವ ಲೈಂಗಿಕ ದೌರ್ಜನ್ಯದ ಕರಾಳ ಕಥೆಗಳನ್ನ ಹೇಳ್ಕೊಂಡ್ರು. ಒಬ್ಬೊಬ್ಬರ ಕಥೆಯೂ ಅಷ್ಟೇ ಭಯಾನಕ ಮತ್ತು ಹಿಂಸೆಯಿಂದ ಕೂಡಿರ್ತಾ ಇದ್ವು. ಹೀಗಾಗಿ ಮೀಟೂ ಅಭಿಯಾನಕ್ಕೆ ಅಮೆರಿಕ ದೇಶಾದ್ಯಂತ ದೊಡ್ಡ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಆ ಹಾಲಿವುಡ್ ನಿರ್ಮಾಪಕನ ವಿರುದ್ಧ ತಿರುಗಿ ಬಿದ್ದಿದ್ರು 80 ನಟಿಯರು. ಮೀಟೂ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡೋಕೆ ಕಾರಣವಾಗಿದ್ದು ಹಾಲಿವುಡ್ನ ಖ್ಯಾತ ನಿರ್ಮಾಪಕ ವೇನ್ ಸ್ಟೇನ್. ತನ್ನ ಸಿನಿಮಾದಲ್ಲಿ ನಟಿಸೋ ನಟಿಯರ ಮೇಲೆ ವೇನ್ ಸ್ಟೇನ್ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ದ. ಈತನ ವರ್ತನೆಯಿಂದ ವಿರೋಧಿಸುವವರ ಮೇಲೆ ವೇನ್ ಸ್ಟೇನ್ ಅತ್ಯಾಚಾರವನ್ನು ಎಸಗ್ತಿದ್ದಂತೆ. ಈ ಬಗ್ಗೆ ಪತ್ರಿಕೆಯೊಂದು ವರದಿ ಮಾಡಿತ್ತು. ವರದಿಯ ನಂತರ ಅದೆಷ್ಟೋ ಮಹಿಳೆಯರು ಸಾಮಾಜಿಕ ಜಾಲತಾಣಗಳಲ್ಲಿ ಮೀಟೂ ಅಂತ ಹ್ಯಾಶ್ಟ್ಯಾಗ್ ಹಾಕೋ ಮೂಲಕ ಮೀಟೂ ಅಭಿಯಾನವನ್ನ ದೊಡ್ಡ ಮಟ್ಟದ ಕ್ರಾಂತಿಯನ್ನಾಗಿಸಿದ್ರು. ಕೇವಲ ಅಮೆರಿಕ ಮಾತ್ರವಲ್ಲದೆ ಕೊರಿಯಾ ಮತ್ತು ಆಫ್ರಿಕಾ ದೇಶಗಳಲ್ಲೂ ಕೂಡ ಮೀಟೂ ಸೌಂಡ್ ಮಾಡಿತ್ತು. ಜಗತ್ತಿನ ಇನ್ನೂ ಕೆಲವು ದೇಶಗಳಲ್ಲಿ ಈಗೀಗ ಮೀಟೂ ಅಭಿಯಾನದ ಬಗ್ಗೆ ಒಂದಿಷ್ಟು ವರದಿಗಳಾಗ್ತಿವೆ ಅನ್ನುತ್ತೆ ಒಂದು ಸರ್ವೆ. ಅದೇ ಸರ್ವೆ ಜಗತ್ತಿನಾದ್ಯಂತ 100ರಲ್ಲಿ 50ಕ್ಕೂ ಹೆಚ್ಚು ಮಹಿಳೆಯರು ತಾವು ಕೆಲಸ ಮಾಡ್ತಾ ಇರುವ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ ಅನ್ನೋ ಅಂಕಿಅಂಶಗಳನ್ನು ಕೂಡ ಕೊಟ್ಟಿದೆ. ಇದೀಗ ಅದೇ ಮೀಟೂ ಭಾರತಕ್ಕೆ ಲಗ್ಗೆ ಇಟ್ಟು ಇಲ್ಲಿನ ಸೆಲೆಬ್ರಿಟಿಗಳ ಮುಖವಾಡವನ್ನ ಕಳಿಸಿಡ್ತಾ ಇದೆ. ಮೀಟೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಚ್ಚು ಸೌಂಡ್ ಮಾಡಿತಾದ್ರೂ ಇತ್ತೀಚೆಗೆ ಸಿನಿಮಾ ಜಗತ್ತಿನ ಆಚೆಗೂ ಕೂಡ ಅಂದ್ರೆ ಪುರುಷ ಮಹಿಳೆಯರು ಒಟ್ಟಿಗೆ ಕೆಲಸ ಮಾಡೋ ಬಹುತೇಕ ಕ್ಷೇತ್ರಗಳಲ್ಲೂ ಕೂಡ ಈಗ ಮೀಟೂ ಹವಾ ಶುರುವಾಗಿದೆ. ಮಾಧ್ಯಮ, ಬರಹಗಾರರು, ಕಲಾವಿದರು, ಖಾಸಗಿ ಕಂಪನಿಗಳು ಹೀಗೆ ಎಲ್ಲೆಲ್ಲೂ ಈಗ ಮೀಟೂ ತನ್ನ ಕ್ರಾಂತಿಯನ್ನ ಹಬ್ಬಿಸ್ತಲೇ ಇದೆ. ಬರಹಗಾರರ ಬೆನ್ನನ್ನು ಹತ್ತಿದೆ ಮೀಟೂ ಅಭಿಯಾನ. ಎಸ್, ಮೀಟೂ ಕೇವಲ ಒಂದು ಕ್ಷೇತ್ರದ ಮುಖವಾಡಧಾರಿಗಳನ್ನಷ್ಟೇ ಬಯಲಿಗೆ ಇಳಿತಾ ಇಲ್ಲ.
ಬದಲಿಗೆ ಸಮಾಜದ ಪ್ರಮುಖ ಕ್ಷೇತ್ರಗಳು ಅನಿಸಿಕೊಂಡ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಈಗ ಮೀಟು ಸದ್ದು ಮಾಡ್ತಾ ಇದೆ. ಸಿನಿಮಾ ರಂಗ, ಮಾಧ್ಯಮ ರಂಗ, ರಾಜಕೀಯ ರಂಗ, ಖಾಸಗಿ ಕಂಪನಿಗಳು ಹೀಗೆ ಎಲ್ಲಿ ಹೋದ್ರೂ ಈಗ ಮೀಟು ಅಭಿಯಾನದ್ದೇ ಅಬ್ಬರ. ಇಂಟ್ರೆಸ್ಟಿಂಗ್ ಅಂದ್ರೆ ಭಾರತದ ಪಾಲಿಗೆ ಉತ್ತಮ ಬರಹಗಾರ ಅನ್ನಿಸಿಕೊಂಡ ಚೇತನ್ ಭಗತ್ ಹೆಸರಿಗೂ ಮೀಟು ಹ್ಯಾಶ್ಟ್ಯಾಗ್ ಅಂಟಿಕೊಂಡಿತ್ತು. ಭಾರತದಲ್ಲಿ ಬಾಲಿವುಡ್ ನಟಿ ತನುಶ್ರೀ ದತ್ತಾ ಮತ್ತು ನಾನಾ ಪಟೇಕರ್ ಪ್ರಕರಣದಿಂದ ಶುರುವಾದ ಮೀಟು ಅಭಿಯಾನ ಇದೀಗ ಸೌತ್ ಇಂಡಿಯಾದ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯ ರಘು ದೀಕ್ಷಿತ್ ವರೆಗೂ ಹಬ್ಬಿದೆ. ಹಾಗಂತ ಮೀಟು ಅಭಿಯಾನ ಸದ್ಯದಲ್ಲೇ ಕೊನೆಗೊಳ್ಳಬಹುದು ಅಂತ ಅನ್ಕೊಳ್ಬೇಡಿ. ಯಾಕೆಂದ್ರೆ ಅಭಿಯಾನದ ಪರಿಣಾಮ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಖ್ಯಾತನಾಮರ ಮುಖವಾಡಗಳೇ ಕಳಚಿ ಬೀಳಬಹುದು. ಮಹಿಳೆಯರ ನೋವಿಗೆ ವೇದಿಕೆಯಾಯಿತು ಮೀಟು. ಮೊದಲೆಲ್ಲ ಯಾವುದೇ ಕ್ಷೇತ್ರದಲ್ಲಿ ಲೈಂಗಿಕ ಕಿರುಕುಳಗಳು ನಡೆದ್ರೂ ಯಾರೂ ಕೂಡ ಮುಂದೆ ಬಂದು ತಮ್ಮ ನೋವನ್ನ ಹೇಳ್ಕೊಳ್ತಾ ಇರಲಿಲ್ಲ. ಸಾಮಾಜಿಕ ಜಾಲತಾಣಗಳು ಇಂಥ ಹೇಳಿಕೊಳ್ಳಲಾಗದ ನೋವಿಗೆ ವೇದಿಕೆಯನ್ನ ಕಲ್ಪಿಸಿದೆಯಾದ್ರೂ ಅಂಥ ದೊಡ್ಡ ಮಟ್ಟದ ಪರಿಣಾಮಗಳೇನೂ ಆಗಲಿಲ್ಲ. ಇಂಥವರ ಪಾಲಿಗೆ ಇದೀಗ ಮೀಟು ಅನ್ನೋ ವೇದಿಕೆ ಸಿಕ್ಕಿದೆ. ಇಲ್ಲಿ ಹ್ಯಾಶ್ಟ್ಯಾಗ್ ಹಾಕಿ ಬರೀತಿರುವ ಕಾರಣಕ್ಕೆ ಲೈಂಗಿಕ ದೌರ್ಜನ್ಯವೆಸಗಿದವರು ಜಗತ್ತಿನೆದುರು ಬೆತ್ತಲಾಗ್ತಿದ್ದಾರೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮತ್ತೆಲ್ಲೋ ತನ್ನ ಕ್ರಾಂತಿಯನ್ನ ಮೆರೆಯುತ್ತಿರುವ ಮೀಟು ಈವರೆಗೆ ಅದೆಷ್ಟೋ ಜನರ ಮುಖವಾಡಗಳನ್ನ ಬಯಲು ಮಾಡ್ತಾ ಇದೆ. ನಾನಾ ಪಟೇಕರ್ರಿಂದ ಹಿಡಿದು ಅಮಿತಾಬ್ ಬಚ್ಚನ್ ರಂಥ ಹಿರಿಯ ನಟರ ಹೆಸರುಗಳು ಕೂಡ ಮೀಟು ಅಭಿಯಾನದಲ್ಲಿ ಕೇಳಿ ಬರ್ತಾ ಇರೋದು ಒಂದೆಡೆ ಅವರ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಅನ್ಸಿದ್ರೆ, ಮತ್ತೊಂದು ಕಡೆ ತಾವು ಇಷ್ಟಪಡ್ತಿದ್ದ ಸೆಲೆಬ್ರಿಟಿಗಳ ನಿಜವಾದ ಮುಖ ಕಂಡು ಅಚ್ಚರಿಗೊಳ್ತಿದ್ದಾರೆ. ಮೀಟು ಹೆಸರಿನ ಅಭಿಯಾನವೊಂದು ಈ ಮಟ್ಟಿಗೆ ಪರಿಣಾಮ ಬೀರಬಹುದು ಅನ್ನೋ ಕಲ್ಪನೆ ಸ್ವತಃ ಅಭಿಯಾನ ಹುಟ್ಟುಹಾಕಿದ ಹೋರಾಟಗಾರ್ತಿಗೂ ಇರಲಿಲ್ಲ. ಅಮೆರಿಕಾದಿಂದ ಭಾರತಕ್ಕೆ, ಅದರಲ್ಲೂ ಕರ್ನಾಟಕದವರೆಗೂ ಸದ್ದು ಮಾಡ್ತಾರೋ ಈ ಅಭಿಯಾನ ಮುಂದಿನ ದಿನಗಳಲ್ಲಿ ಇನ್ನೂ ಯಾರ್ಯಾರ ಮುಖವಾಡ ಬಯಲು ಮಾಡಲಿದೆಯೋ ಹೇಳೋದಕ್ಕಾಗೋದಿಲ್ಲ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.